ಫಲಾನುಭವಿಗಳು ನಮಸ್ಕಾರ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ತುಂಬ ದಿವಸ ಆಯಿತು ವಿಡಿಯೋ ಮಾಡಿ, ಯಾಕಂದರೆ ದೊಡ್ಡಮಂಗಲದ ಲೊಕೇಶನಲ್ಲಿ ನೀರಿನ ಸಮಸ್ಯೆ ಇತ್ತು. ಸೊ ಅದನ್ನು ಫಾಲೋ ಮಾಡಿದ್ದೆ. ಓಕೆ, ತುಂಬ ಜನ ಕೇಳುವಂಥ ಒಂದು ಪ್ರಶ್ನೆ, ಸರ್ ನಾವು ಅಮೌಂಟ್ ಕಟ್ಟಿದ್ದೀವಿ, ನನಗೆ EMI ಕಟ್ಟಾಗ್ತಾ ಇದೆ, ಆದರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ. ಆ ಥರ ಇರುವಂಥ ಫಲಾನುಭವಿಗಳು ದಯವಿಟ್ಟು ನೋಡಿ, ತಾವು ಲೋನ್ ಆಗಿದ್ದ ಮೇಲೆ ಅದು ಆಗಿದೆಯಾ ಇಲ್ವಂತೆಲ್ಲ ನೋಡಿಕೊಂಡು, ಆಗಿದ್ದರೆ ದಯವಿಟ್ಟು ಒಂದು ಹಂಚಿಕೆ ಪತ್ರ ಮತ್ತು ಆಧಾರ್ ಕಾರ್ಡು ಮತ್ತು ಏನು ಆಗಿದೆ ಅಂದರೆ ಲೋನ್ ಸ್ಯಾಂಕ್ಷನ್ ಆಗಿರುವಂಥ ಒಂದು UTR ನಂಬರು ಸಮಥಿಂಗ್ ಯಾವುದೋ ಒಂದು ಡಾಕ್ಯುಮೆಂಟ್ಸು ನಿಮ್ಮ ಅಕೌಂಟಿಗೆ ಬಂದಿರೋದು IDBIಗೆ ತಾವು ತೊಗೊಂಡೋಗಿ ನಿಗಮದಲ್ಲಿ 8ನೇ ಫ್ಲೋರಲ್ಲಿ ಸಬ್ಮಿಟ್ ಮಾಡಿ. ಲೋನ್ ಆಗಿರೋದು ಗೊತ್ತಾದ ಮೇಲೆ ಸುಮ್ಮನೆ ನೀವು ಕೂತ್ಕೊಂಡಿದ್ರೆ ಆ ಕಡೆ ನಿಮಗೆ ಕೀ ಸಿಕ್ಕಲ್ಲ. ಮತ್ತು ಸ್ವಾಧೀನ ಪತ್ರ ಅಂದರೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಖಾತೆ ಆಗಿರಬೇಕು. ರಿಜಿಸ್ಟ್ರೇಷನ್ ಅಂದರೆ ಖಾತೆ ಆಗಿಲ್ಲ ಅಂದರೆ ಸ್ವಾಧೀನ ಪತ್ರ ಸಿಗುತ್ತಲ್ಲ ಆ ಸೈಟ್ಗಳಿಗೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಕಂಪಲ್ಸರಿ ನಿಮ್ಮ ಅಕೌಂಟಿಗೆ IDBIಗೆ ಪೇ ಆದಮೇಲೆ ನೀವೆಲ್ಲ ಹಂಚಿಕೆ ಪತ್ರ, ಆಧಾರ್ ಕಾರ್ಡು ಮತ್ತು ಹೆಂಗೆ ಪೇಮೆಂಟ್ ಮಾಡಿದ್ರೆ, ಕ್ಯಾಶ್ ಆಗಿ ಮಾಡಿದರೆ ಚಲನ್ ಇರುತ್ತೆ, ಆನ್ಲೈನ್ ಮಾಡಿದ್ರೆ UTR ನಂಬರ್ ಇರುತ್ತೆ, ಅದನ್ನು ತೊಗೊಂಡೋಗಿ ಸಬ್ಮಿಟ್ ಮಾಡಿ ನಿಗಮದಲ್ಲಿ ತಿಳಿಸಿ ನಮ್ಮದು ಅಮೌಂಟು ಕ್ಲಿಯರ್ ಆಗಿದೆ ಅಂತ. ಅವರು ಸ್ವಾಧೀನ ಪತ್ರನೋ ಅಥವಾ ರಿಜಿಸ್ಟ್ರೇಷನ್ಗೂ ತಮ್ಮನ್ನು ಕರೀತಾರೆ. ಸುಮ್ಮನೆ ಕೂತ್ಕೊಬಿಟ್ಟಿದ್ರೆ EMI ಕಟ್ಟಾಗ್ತಾಯಿದೆ. ತುಂಬ ಜನಕ್ಕೆ ನನಗೆ ಏನಾಗ್ತೈತೆ ಅಂತ ಗೊತ್ತಾಗ್ತಿಲ್ಲ, EMI ಮಾತ್ರ ಕಟ್ಟಾಗ್ತಾಯಿದೆ ಸರ್, ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ. ಸೊ ಹಾಗಾಗಿ ಇದನ್ನು ಫಾಲೋ ಮಾಡಿ. ಧನ್ಯವಾದ.